ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ವಿದ್ಯಾರ್ಥಿಗಳೇ, ಇನ್ನೇನು ಕೇವಲ ಕೆಲವೇ ದಿನಗಳಲ್ಲಿ ಇಲ್ಲಿ ನವೋದಯದ 6ನೇ ತರಗತಿಯ ಪ್ರವೇಶ ಪರೀಕ್ಷೆ ಅಪ್ಲಿಕೇಶನ್ ಸಲ್ಲಿಸುವಂಥ ದಿನಾಂಕ ಕಂಪ್ಲೀಟ್ ಆಗುತ್ತೆ. ಇಲ್ಲಿ 7ನೇ ಆಗಸ್ಟ್ 2026ರಂದು ಇಲ್ಲಿ ಲಾಸ್ಟ್ ಡೇಟ್ ಆಗುತ್ತೆ. ಯಾರು ಅರ್ಜಿ ಸಲ್ಲಿಸಿಲ್ಲ, ಈ ವರ್ಷ ಯಾರು 5ನೇ ತರಗತಿ ಕಲಿತಾ ಇದ್ರಿ ತಾವುಗಳು ಈಗ ಅರ್ಜಿಗಳನ್ನು ಸಲ್ಲಿಸಿ ತಡ ಮಾಡಬೇಡಿ. ಮತ್ತು ಇಲ್ಲಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಏನೇನು ಓದ್ಕೋಬೇಕು ಏನು ಅಂತ ಪ್ರತಿನಿತ್ಯ ಕೂಡ ತಾವು ನಮಗೆ ಕೇಳ್ತಾ ಇದ್ರಿ. ಅದಕ್ಕೋಸ್ಕರವೇ ಇಲ್ಲಿ ವಿಡಿಯೋ ಮೂಲಕವೇ ತಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ನೋಡಿರಿ, ಇವತ್ತಿನ ವಿಡಿಯೋದಲ್ಲಿ ನಾನು ನವೋದಯದ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಇಲ್ಲಿ ರೇಖಾ ಗಣಿತಾತ್ಮಕ ಸಮಸ್ಯಾ ಚಿತ್ರಗಳನ್ನು, ಇದು ಮೆಂಟಲ್ ಎಬಿಲಿಟಿಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ, ಮಾದರಿ ಪ್ರಶ್ನೆ ಪತ್ರಿಕೆ ಅಥವಾ ಇಲ್ಲಿ ಮಾನಸಿಕ ಸಾಮರ್ಥ್ಯ ಪ್ರಶ್ನೆ ಪತ್ರಿಕೆ ಆಗಿರುತ್ತದೆ. ಇಲ್ಲಿ ರೇಖಾ ಗಣಿತಾತ್ಮಕ ಸಮಸ್ಯಾ ಚಿತ್ರಗಳನ್ನು ಬಿಡಿಸುವುದು ಹೇಗೆ ಅಂತ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ಸಿಲೆಬಸ್ ಮೇಲೆ ಅಥವಾ ಈ ಒಂದು ಅಧ್ಯಾಯದ ಮೇಲೆ ನಿಮಗೆ 5 ಪ್ರಶ್ನೆಗಳನ್ನು ಕೇಳಲಾಗುತ್ತದೆ. ಸೊ ವಿದ್ಯಾರ್ಥಿಗಳು ತಾವೇನು ಮಾಡ್ಕೊಳ್ಬೇಕು, ಇಲ್ಲಿ ಯಾವ ರೀತಿಯಾದಂಥ ಕ್ವಶನ್ಸ್ಗಳು ಬರ್ತಾವೋ ತಮಗೆ ಗೊತ್ತಾದರೆ ತಮಗೆ ಇಲ್ಲಿ ಸ್ವಲ್ಪ ಸರಳ ಆಗ್ತದೆ ಎಕ್ಸಾಮನ್ನು ತಯಾರಿ ಮಾಡ್ಕೊಳ್ಳಿಕ್ಕೆ. ನೋಡಿರಿ, ಇವು ರೇಖಾಗಣಿತಾತ್ಮಕ ಸಮಸ್ಯಾ ಚಿತ್ರಗಳಾಗಿವೆ. ಇಲ್ಲಿ ಒಂದು ವೃತ್ತ ಆಗಿರ್ಬೋದು, ಚೌಕ ಆಗಿರ್ಬೋದು, ಆಯತ ಮತ್ತು ತ್ರಿಭುಜ, ಈ ರೀತಿಯಾಗಿ ಒಂದು ಸಮಸ್ಯಾ ಚಿತ್ರವನ್ನು ಕೊಟ್ಟಿರ್ತಾರೆ. ಆದರೆ ಕತ್ತರಿಸಿದ ಭಾಗ ಇರ್ತದೆ ಇಲ್ಲಿ, ಅದರ ಉಳಿದ ಭಾಗ ಈ 4 ಆಪ್ಷನ್ಸ್ಗಳಲ್ಲಿ ಯಾವುದಾಗುತ್ತೆ ಅಂತ ತಾವು ಕಂಡುಹಿಡಿಯಬೇಕಾಗ್ತದೆ. ಇದಕ್ಕೆ ರೇಖಾಗಣಿತಾತ್ಮಕ ಸಮಸ್ಯಾ ಚಿತ್ರಗಳನ್ನು ಕಂಡುಹಿಡಿಯೋದು ಅಂತ ತಾವು ತಿಳ್ಕೊಳ್ಬೇಕು. ಹಾಗಾದರೆ ಹೇಗೆ ಕಂಡುಹಿಡಿಯುವುದು ಅಂತ ನೀವು ಕೇಳ್ಬೋದು. ಕೆಲವೊಂದು ಸಮಸ್ಯಾ ಚಿತ್ರಗಳನ್ನು ಇಲ್ಲಿ ಪೂರ್ಣ ಚೌಕಾಕೃತಿ ಮಾಡಿ, ಅಥವಾ ತ್ರಿಭುಜ ಕೊಟ್ಟಿದ್ದರೆ ಅದನ್ನು ತ್ರಿಭುಜವನ್ನು ಪೂರ್ಣ ಮಾಡಿ, ಅಥವಾ ಆಯತ ಕೊಟ್ಟಿದ್ದರೆ ಅದರ ಭಾಗವನ್ನು ಇಲ್ಲಿ ಪೂರ್ಣ ಮಾಡಿಕೊಂಡು ಅಲ್ಲಿ ಉಳಿದಿರೋ ಭಾಗ ಏನಿದೆ ಅಲ್ವಾ ಅದು ಯಾವುದಾಗುತ್ತೆ ಅಂತ ಇಲ್ಲಿ ಕಂಡುಹಿಡಿಯಬೇಕಾಗ್ತದೆ. ಹಾಗಾದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಸಮಸ್ಯಾ ಚಿತ್ರ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇದು ಒಂದು ಚೌಕದ ಒಂದು ಭಾಗ ಮಾತ್ರ ಇದೆ, ಇನ್ನುಳಿದ ಭಾಗ ಇದರಲ್ಲಿ ಯಾವುದಾಗುತ್ತೆ ಅಂತ ಕಂಡುಹಿಡಿಯಬೇಕಾಗ್ತದೆ. ನೋಡಿದರೆ ಗೊತ್ತಾಗುತ್ತೆ ತಮಗೆ. ಇದೊಂದು ಚೌಕವನ್ನು ತಾವೇನು ಮಾಡಿಕೊಡ್ರಿ, ಈ ರೀತಿಯಾಗಿ ತಾವು ಇದನ್ನು ಸಂಪೂರ್ಣವಾಗಿ ಗೆರೆ ಹೊಡ್ಕೊಂಡು ಚೌಕವನ್ನು ಮಾಡ್ಕೋಬೇಕು. ತಾವು ಈ ರೀತಿ ಮಾಡಿಕೊಂಡಾಗ ನಿಮಗೆ ಅದು ಉಳಿದ ಭಾಗ ಯಾವುದು ಅಂತ ತಮಗೆ ಗೊತ್ತಾಗ್ತದೆ. ಸೊ ವಿದ್ಯಾರ್ಥಿಗಳಿದು ಚೌಕ ಆಗಬೇಕು, ಆಯತ ಆಗಬಾರ್ದು. ಹಾಗಾದರೆ ಈ ರೀತಿ ಮಾಡ್ಕೊಳ್ತೀರಿ. ನೋಡ್ರಿ, ಇಲ್ಲಿ ನಿಮಗೆ ನಾನು ಫೇರಾಗಿ ತೋರಿಸ್ತಾ ಇದ್ದೀನಿ. ಹಾಗಾದರೆ ಇಲ್ಲಿ ಇದರ ಭಾಗ ಯಾವುದು ಅಂತ ನೋಡ್ತಾ ಹೋಗಬೇಕು. ದಿಕ್ಕು ಬದಲಾದರೂ ಕೂಡ ನಡೆಯುತ್ತೆ. ನೋಡ್ರಿ, ಹಾಗಾದ್ರೆ ಈ ಆಪ್ಷನ್ಸ್ಗಳು ನೋಡಿದಾಗ ಇದರಲ್ಲಿ ಇಲ್ಲಿದೆ ಅಲ್ವಾ ಒಳಗಿನ ಭಾಗ, ಇದನ್ನು ಕಂಡು ಹಿಡಿಬೇಕು ತಾವು. ಈ ಭಾಗ ಅಲ್ಲ, ಈ ಭಾಗವನ್ನು. ಸೊ ನೋಡಿದಾಗ ಇಲ್ಲಿ ಎ ಇಲ್ಲ. ಅದೇ ರೀತಿಯಾಗಿ ನೋಡ್ತಾ ಹೋಗಿ, ಇಲ್ಲಿ ಸಿ ಆಪ್ಷನ್ ಇದೆ ಅಲ್ವಾ, ಸಿ ಕೂಡ ಅಲ್ಲ. ನೋಡಿ ಈ ಭಾಗ ಹೇಗಿದೆ ಒಳಗಿನ ಭಾಗ ಅಂತ. ಸೊ ಇದು ಕೂಡ ಅಲ್ಲ. ಇಲ್ಲಿ ಡಿ ಆಪ್ಷನ್ನು ಅಲ್ಲ, ಬಟ್ ಬಿ ಆಪ್ಷನ್ ನೋಡಿ ಸರಿಯಾಗಿದೆ. ಹಾಗಾದರೆ ಈ ರೀತಿಯಾಗಿ ಈ ಆಪ್ಷನನ್ನು ಕಂಡುಹಿಡಬೇಕು, 4 ಆಪ್ಷನ್ಸ್ಗಳಲ್ಲಿ ಯಾವುದು ಆಗುತ್ತೆ ಅಂತ. ಈಗ ಇದನ್ನು ನೋಡಿ, ಈ ಸಮಸ್ಯಾ ಚಿತ್ರವನ್ನು ತಾವು ಈ ರೀತಿ ಚೌಕಾಕೃತಿ ಮಾಡ್ಕೋಬೇಕು. ನೋಡ್ರಿ, ಈ ರೀತಿ ಸೀಸ್ ಪೆನ್ಸಿಲ್ ಇಟ್ಕೊಂಡು ಚೌಕಾಕೃತಿ ಮಾಡಿಕೊಡ್ರಿ. ಹಾಗಾದರೆ ಇಲ್ಲಿ ಆನ್ಸರ್ ಯಾವುದಾಗುತ್ತೆ ಅಂತ ತಾವು ಕಂಡುಹಿಡಿಯಬಹುದು. ನೋಡ್ರಿ, ಇಲ್ಲಿ ಕೊಟ್ಟಿರುವಂತಹ ಭಾಗಗಳು ಹೇಗಿದಾವೆ ಅಂತ ನೋಡ್ತಾ ಹೋಗಿ, ಇಲ್ಲಿ ಒಳಗಿನ ಭಾಗವನ್ನು ಕಂಡುಹಿಡಿಯಬೇಕಾಗ್ತದೆ ಯಾವ ರೀತಿ ಅಂತ ನೋಡಿ. ಇಲ್ಲಿ ಮೊದಲನೇದಾಗಿ ಇಲ್ಲಿ ಆಪ್ಷನ್ಸ್ ನೋಡಿ, ಇಲ್ಲಿ ತ್ರಿಭುಜ ರೀತಿ ಬಂದಿದೆ ಒಳಗಿನ ಭಾಗಗಳು, ಇಲ್ಲಿ ಬಂದಿಲ್ಲ. ಸೊ ಇದು ಆನ್ಸರ್ ಆಗೋದಿಲ್ಲ. ಇನ್ನು ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿರುವಂಥ ಭಾಗ ಇದೆ ಅಲ್ವಾ, ಇಲ್ಲಿ ಹೇಗಿದೆ, ಇಲ್ಲಿ ಕೂಡ ಸ್ವಲ್ಪ ಚೇಂಜಸ್ ಇದೆ. ಆದ್ದರಿಂದ ಇದು ಆನ್ಸರ್ ಆಗೋದಿಲ್ಲ. ಮತ್ತು ಸಿ ಆಪ್ಷನ್ ಕೂಡ ಆಗೋದಿಲ್ಲ. ಡಿ ಆಪ್ಷನ್ ಕರೆಕ್ಟ್ ಆಗಿದೆ ನೋಡಿ, ಆದ್ದರಿಂದ ಇಲ್ಲಿ ಆನ್ಸರು ಡಿ ಆಗ್ತದೆ. ಇನ್ನು ಇಲ್ಲಿ ನೋಡ್ತಾ ಹೋಗಿ 4ನೇ ಅದು ನೆಕ್ಸ್ಟ್ ಪ್ರಶ್ನೆಯನ್ನು, ಇದನ್ನು ಕೂಡ ತಾವು ಹಿಂಗೆ ಚೌಕಾಕೃತಿ ಮಾಡ್ಕೋಬೇಕು. ಈ ರೀತಿ ಚೌಕಾಕೃತಿ ಮಾಡಿಕೊಂಡಾಗ ತಮಗೆ ಆನ್ಸರ್ ಗೊತ್ತಾಗ್ತದೆ. ಇಲ್ಲ ಅಂದರೆ ನೀವು ಯಾವ ಭಾಗ ಅಂತ ಕಂಡುಹಿಡಿಯೋದು ಕಷ್ಟ ಆಗ್ತದೆ. ಸೊ ತಾವು ಸ್ಕೇಲನ್ನಾದರೂ ಬಳಸಬಹುದು. ಹಾಗಾದರೆ ನೋಡ್ತಾ ಹೋಗಿ, ಇಲ್ಲಿ ಆಪ್ಷನ್ಸ್ ಯಾವುದಾಗುತ್ತೆ ಅಂತ ನೋಡಿದರೆ ತಾವು ಕೂಡ ಹೇಳ್ತೀರಿ. ಇಲ್ಲಿ ನೋಡ್ರಿ, ಇಲ್ಲಿ ಕೊಟ್ಟಿರುವಂಥ ಭಾಗ ಇದೆ ಅಲ್ವಾ, ಇಲ್ಲಿ ನೋಡಿದರೆ ಗೊತ್ತಾಗುತ್ತದೆ ಇಲ್ಲಿ ಆನ್ಸರ್ ಯಾವುದು ಆಗುತ್ತದೆ ಅಂತ ವಿದ್ಯಾರ್ಥಿಗಳೇ. ಹಾಗಾದರೆ ಇಲ್ಲಿ ನೀವು ಕಂಡುಹಿಡ್ಕೊಳ್ಬೇಕಾಗಿದ್ದು ಯಾವ ಆಪ್ಷನ್ ಅಂದರೆ, ಇಲ್ಲಿ ಕೊಟ್ಟಿರುವಂತಹ ಸಮಸ್ಯಾ ಚಿತ್ರಗಳಲ್ಲಿ ಇದು ಚೌಕದ ಒಂದು ಭಾಗ ಆಗಿರುವುದರಿಂದಾಗಿ ಇಲ್ಲಿ ನೋಡ್ತಾ ಹೋಗಿ, ಇಲ್ಲಿ ಸಂಪೂರ್ಣವಾಗಿ ಡಿಫ್ರೆಂಟ್ ಆಗಿದೆ. ಇದು ಇಲ್ಲ. ಸಿ ಆಪ್ಷನ್ ಕೂಡ ಇಲ್ಲ, ಬಿ ಆಪ್ಷನ್ ಇಲ್ಲ, ಬಟ್ ಎ ಆಪ್ಷನ್ ಇದೆ ಅಲ್ವಾ, ಕರೆಕ್ಟ್ ಆಗಿದೆ. ಇನ್ನು ಇದನ್ನಂತೂ ಈಸಿ, ತಾವು ಏನಿಲ್ಲ, ನೇರವಾಗಿ ಇದಿಷ್ಟನ್ನೇ ಕೂಡಿಸ್ಕೋಬೇಕು. ಈಗ ನೋಡಿರಿ, ಇದು ಒಳಗಿನ ಭಾಗ, ಇದರಲ್ಲಿ ಯಾವುದಿದೆ ಅಂತ ನೋಡ್ತಾ ಹೋಗಿ. ಹಾಗಾದರೆ ಇಲ್ಲಿ ಒಟ್ಟು ಆಪ್ಷನ್ಸ್ಗಳನ್ನು ನೋಡಿದರೆ ತಾವು ಹೇಳ್ತೀರಿ ಇದರಲ್ಲಿ ಆನ್ಸರ್ ಯಾವುದು ಆಗುತ್ತೆ ಅಂತ. ಹಾಗಾದರೆ ನೋಡ್ರಿ, ಇಲ್ಲಿ ಒಳಗಿನ ಭಾಗ ಇದು ಸ್ವಲ್ಪ ಅಗಲ ಜಾಸ್ತಿ ಇರೋದ್ರಿಂದ ಇಲ್ಲಿ ಕಡಿಮೆ ಇದೆ. ಸೊ ಈ ಆನ್ಸರ್ ಆಗೋದಿಲ್ಲ. ನೆಕ್ಸ್ಟ್ ಪ್ರಶ್ನೆಯನ್ನು ನೋಡ್ತಾ ಹೋಗಿ, ಇಲ್ಲಿ ನೋಡಿದಾಗ ಡಿ ಆಪ್ಷನ್ ಕೂಡ ಆಗೋದಿಲ್ಲ. ಅದೇ ರೀತಿ ಇಲ್ಲಿ ಬಿ ಆಪ್ಷನ್ ನೋಡ್ಬೋದು, ಇಲ್ಲಿ ಯಾವ ರೀತಿ ಇದೆ ಅಂತ. ಇಲ್ಲಿ ಒಂದು ಸಮನಾದ ರೇಖೆ ಬಂದಿದೆ, ಬಟ್ ಇಲ್ಲಿ ನೋಡ್ಬೋದು ಇಲ್ಲಿ ಬಂದಿಲ್ಲ. ಆದ್ದರಿಂದ ಇಲ್ಲಿ ಬಿ ಆಪ್ಷನ್ ಆಗ್ತದೆ.
ಇದನ್ನು ಕೂಡ ಈಸಿಯಾಗಿ ಈ ರೀತಿ ಕೂಡಿಸ್ಕೋಬೇಕು ನೀವು. ಚೌಕಾಕೃತಿ ಕೊಟ್ಟಿದ್ದಾರೆ ಇಲ್ಲಿ ಸಮಸ್ಯೆ ಚಿತ್ರಗಳನ್ನು. ಹಾಗಾದರೆ ಇಲ್ಲಿ ಯಾವುದಾಗ್ತದೆ? ಇಲ್ಲಿ ಟೋಟಲ್ ಆಪ್ಷನ್ಸ್ಗಳು ನೋಡಿದಾಗ ಡಿ ಆಪ್ಷನ್ ನೋಡಿರಿ ಸಂಪೂರ್ಣ ಚೇಂಜಸ್ ಇದೆ, ಸಿ ಆಪ್ಷನ್ ಚೇಂಜಸ್ ಇದೆ, ಬಿ ಕೂಡ ಇಲ್ಲ ನೋಡಿರಿ, ಎ ಆಪ್ಷನ್ ಇದೆ ಅಲ್ವಾ, ಈ ಒಳಗಿನ ಭಾಗ ಇದೆ ನೋಡಿರಿ, ಈ ಭಾಗ ಇಲ್ಲಿ ಸೇಮ್ ಹಾಗೆ ಕಾಣ್ತದೆ. ಆದ್ದರಿಂದ ಈ ರೀತಿಯಾಗಿ ತಾವು ಕಂಡುಹಿಡ್ಕೊಳ್ಬೇಕಾಗ್ತದೆ. ಮುಂದಿನ ಸಮಸ್ಯೆ ಚಿತ್ರವನ್ನು ನೋಡಿ ಇಲ್ಲಿ ಯಾವ ರೀತಿ ಇದೆ ಅಂತ. ಇದನ್ನು ಕೂಡ ಈ ರೀತಿ ತಾವು ಚೌಕಾಕೃತಿಯಾಗಿ ಕೂಡಿಸ್ಕೊಳ್ಬೇಕು. ಈ ರೀತಿ ನೋಡ್ಬೋದು ತಾವು. ನೀವು ಸ್ಕೇಲನ್ನಾದರೂ ಬಳಸಬಹುದು, ಅಂದರೆ ಅಳತೆ ಸರಿಯಾಗಿ ಬರಬೇಕಾಗ್ತದಲ್ವ, ಅದಕ್ಕೋಸ್ಕರ ನಾನು ನಿಮಗೆ ಸುಮ್ಮನೆ ಇಲ್ಲಿ ರಫ್ ಆಗಿ ತಿಳಿಸ್ತಾ ಇದ್ದೀನಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ ಈ ಭಾಗ ಇದೆ ಅಲ್ವಾ, ಇದರಲ್ಲಿ ಯಾವುದು ಆನ್ಸರ್ ಆಗುತ್ತೆ ಅಂತ ತಾವು ಕಂಡು ಹಿಡಿಬೇಕಾಗ್ತದೆ. ಸೊ ಇಲ್ಲಿ ನೋಡ್ಬೋದು, ಇದು ಚಿಕ್ಕದಾಗಿದೆ, ಎ ಮತ್ತು ಬಿ ಕೂಡ ಇಲ್ಲ, ಸಿ ಕೂಡ ಇಲ್ಲ, ಡಿ ಆಪ್ಷನ್ ಇದೆ ನೋಡಿ. ಒಳಗಡೆ ಇರುವ ಭಾಗ ಸಂಪೂರ್ಣ ನೋಡ್ತಾ ಹೋಗಿ ಈ ಭಾಗ ತೊಗೋಬಾರ್ದು, ತಾವು ಈ ಭಾಗ ತೊಗೋಬೇಕಾಗ್ತದೆ. ಸೊ ಹಾಗಾಗಿ ಇಲ್ಲಿ ಡಿ ಆಪ್ಷನ್ ಆಗ್ತದೆ. ನಿಮ್ಮ ಮುಂದಿನ ಪ್ರಶ್ನೆ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಇದನ್ನು ಕೂಡ ತಾವು ಚೌಕಾಕೃತಿ ಮಾಡ್ಕೊಳ್ಬೇಕಾಗ್ತದೆ. ಹಾಗಾದರೆ ಇಲ್ಲಿ ಆನ್ಸರ್ ಯಾವುದು ಬರುತ್ತೆ ಅಂತ ನೋಡ್ತಾ ಹೋಗಿ. ಈ ರೀತಿ ತಾವು ಮೊದಲು ಇದನ್ನು ಚೌಕಾಕೃತಿ ಮಾಡ್ಕೋಬೇಕು. ನಾನು ನಿಮಗೆ ಸಿಂಪಲ್ಲಾಗಿ ತಿಳಿಸ್ತಾ ಇದ್ದೀನಿ. ತಾವು ಏನು ಮಾಡಿ ಇದೇ ರೀತಿಯಾಗಿ ಚೌಕ ಮಾಡಿಕೊಂಡಾಗ ಅದರ ಒಳಗಿನ ಭಾಗ ತಮಗೆ ಗೊತ್ತಾಗ್ತದೆ. ಸೊ ಅಲ್ಲಿ ನೋಡ್ಬೋದು, ಈ 4 ಆಪ್ಷನ್ಸ್ಗಳಲ್ಲಿ ಇಲ್ಲಿ ಬಿ ಸಿ ಡಿ ಆಗೋದಿಲ್ಲ, ಇಲ್ಲಿ ಎ ಆಪ್ಷನ್ ಆಗ್ತದೆ. ಇನ್ನು ಇದನ್ನು ಕೂಡ ನೋಡ್ತಾ ಹೋಗಿ, ಇಲ್ಲಿ ಕೊಟ್ಟಿರುವಂಥ ಭಾಗವನ್ನು ಎಲ್ಲಿ ನೀವು ಚೌಕ ಮಾಡ್ಕೋಬೇಕಂತ ಕೇಳ್ಬೋದು. ಈ ಮೇಲ್ಭಾಗದಲ್ಲಿ ಚೌಕ ಮಾಡ್ಕೋಬೇಕದನ್ನು ಈ ರೀತಿ ಚೌಕಾಕೃತಿ ಮಾಡಿಕೊಂಡಾಗ ಈ ಭಾಗ ಇದೆ ಅಲ್ವಾ, ಇಲ್ಲಿ ಯಾವ್ದು ಆನ್ಸರ್ ಆಗ್ತದಂತೆ ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ ವಿದ್ಯಾರ್ಥಿಗಳೇ, ನಾನು ತಮಗೆ ತಿಳಿಸುವಂಥದ್ದು ಏನು ಅಂದರೆ, ಇಲ್ಲಿ ಕೊಟ್ಟಿರುವಂತಹ ಸಮಸ್ಯಾ ಚಿತ್ರಗಳಿದಾವಲ್ವಾ, ಇಲ್ಲಿ ಸೇಮ್ ಇರಬೇಕು ಭಾಗ ಅದು, ಬಟ್ ದಿಕ್ಕು ಚೇಂಜ್ ಆದರೂ ನಡೀತದೆ. ಸೊ ಇಲ್ಲಿ ಡಿ ಅಥವಾ ಸಿ ಆಪ್ಷನ್ಸ್ಗಳು ಆಗೋದಿಲ್ಲ. ಆದರೆ ನೆಕ್ಸ್ಟ್ ಆಗುವಂಥದ್ದು ಯಾವುದು ಅಂದರೆ, ಇಲ್ಲಿ ನೋಡ್ಬೋದು, ಇಲ್ಲಿದೆ ಬಿ ಆಪ್ಷನ್ನು ಸಂಪೂರ್ಣವಾಗಿ ಅದೇ ರೀತಿ ಇರುವುದರಿಂದಾಗಿ ಸೊ ಇಲ್ಲಿ ಬಿ ಆಪ್ಷನ್ ಆಗ್ತದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿರುವಂಥ ಒಂದು ಸಮಸ್ಯೆ ಚಿತ್ರವನ್ನು ಈ ರೀತಿ ಕೂಡಿಸ್ಕೊಳ್ರಿ. ಇಲ್ಲಿ ಕೂಡಿಸ್ಕೊಂಡಾಗ ನೋಡ್ಬೋದು ಇಲ್ಲಿ ಆಪ್ಷನ್ ಯಾವುದು ಬರುತ್ತೆ ಅಂತ. ಹಾಗಾದರೆ ಇಲ್ಲಿ ನೋಡಿ ವಿದ್ಯಾರ್ಥಿಗಳೇ, ಕೊಟ್ಟಿರುವಂಥ ಸಮಸ್ಯಾ ಚಿತ್ರಗಳಲ್ಲಿ ಇಲ್ಲಿ ಕೊಟ್ಟಾಗ ಇಲ್ಲಿ ಎ ಆಪ್ಷನ್ ಆಗಿರ್ಬೋದು, ಸಿ ಆಪ್ಷನ್ ಆಗಿರ್ಬೋದು, ಡಿ ಮೂರುಗಳು ಚೇಂಜಸ್ ಭಾಳ ವ್ಯತ್ಯಾಸ ಅದಾವೆ. ಬಟ್ ಇಲ್ಲಿ ನೋಡ್ಬೋದು ಬಿ ಆಪ್ಷನ್ ಸಂಪೂರ್ಣವಾಗಿ ಹೋಲಿಕೆ ಇದೆ. ಇನ್ನು ಇಲ್ಲಿ ನೆಕ್ಸ್ಟ್ ನೋಡಿ, ತ್ರಿಭುಜ ಕೊಟ್ಟಿದ್ದಾರೆ ನೋಡ್ರಿ. ಇಷ್ಟೊತ್ತು ನಾನು ತಿಳಿಸಿರುವಂಥದ್ದು ಚೌಕದ್ದಿತ್ತು, ಇದು ತ್ರಿಭುಜ ಇದೆ ಅಲ್ವಾ, ಈ ರೀತಿ ಕೂಡಿಸ್ಕೋಬೇಕು ತಾವು. ಈ ರೀತಿ ಕೂಡಿಸ್ಕೊಂಡಾಗ ಇಲ್ಲಿ ಯಾವ ಚಿತ್ರ ಬರುತ್ತೆ. ಹಾಗಾದರೆ ಆಪ್ಷನ್ಸ್ಗಳನ್ನು ನೋಡ್ತಾ ಹೋಗಿ ವಿದ್ಯಾರ್ಥಿಗಳೇ, ಇಲ್ಲಿ ಯಾವ ಆಪ್ಷನ್ ಸರಿ ಆಗ್ತದೆ ಅಂತ ತಾವು ನೋಡಿದರೆ ಗೊತ್ತಾಗುತ್ತೆ. ಇಲ್ಲಿ ನೇರವಾಗಿ ಹೇಳೋದಾದರೆ ಇಲ್ಲಿ ಡಿ ಆಪ್ಷನ್ ಆಗ್ತದೆ. ಇಲ್ಲಿ ಕೂಡ ತ್ರಿಭುಜನ ಕೊಟ್ಟಿದ್ದಾರೆ, ನೋಡ್ಬೋದು ಈ ರೀತಿ ಕೊಟ್ಟಿದ್ದಾರೆ. ಹಾಗಾದರೆ ಇದರಲ್ಲಿ ಯಾವುದಾಗುತ್ತೆ ಅಂತ. ಸೊ ಇಲ್ಲಿ ನೋಡಿದರೆ ವಿದ್ಯಾರ್ಥಿಗಳೇ, ಇಲ್ಲಿ ಸ್ವಲ್ಪ ವಕ್ರರೇಖೆ ಬಂದಿದೆ ಇಲ್ಲಿ, ಆದ್ದರಿಂದ ಇಲ್ಲಿ ಸಿ ಆಗುವುದಿಲ್ಲ, ಬಿ ಮತ್ತು ಎ ಕೂಡ ಆಗೋದಿಲ್ಲ, ಬಟ್ ಡಿ ಆಪ್ಷನ್ ಇದೆ, ಕರೆಕ್ಟಾಗಿ ಆಗ್ತದೆ. ಇನ್ನು ಮುಂದಿನ ಪ್ರಶ್ನೆ ನೋಡ್ಬೋದು, ಇದು ಕೂಡ ತ್ರಿಭುಜ ಇರುವುದರಿಂದಾಗಿ ನೀವು ಯಾವ ರೀತಿ ತೊಗೋಬೇಕಂದ್ರೆ ನೋಡ್ರಿ, ಈ ರೀತಿ ಬರುತ್ತೆ, ಈ ರೀತಿ ಸಮಸ್ಯಾ ಚಿತ್ರ ಬರ್ತದೆ. ಹಾಗಾದರೆ ಇದರಲ್ಲಿ ಯಾವುದು ಆನ್ಸರ್ ಆಗುತ್ತದೆ ಅಂತ ಕಂಡುಹಿಡಿಯೋದಾದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಕೊಟ್ಟಿರುವಂಥ ರೇಖೆ ಯಾವ ರೀತಿ ಹೋಗಿದೆ ಅಂತ ನೋಡ್ತಾ ಹೋಗಬೇಕಾಗ್ತದೆ. ಸೊ ಆದ್ದರಿಂದ ಇಲ್ಲಿ ಬರುವಂಥದ್ದು ಇಲ್ಲಿ ಸಿ ಆಗಿಲ್ಲ, ಮತ್ತು ಅದೇ ರೀತಿಯಾಗಿ ಡಿ ಆಪ್ಷನ್ ಕೂಡ ಇಲ್ಲ, ಬಿ ಕೂಡ ಇಲ್ಲ, ಇಲ್ಲಿ ಎ ಆಪ್ಷನ್ನು ಆಗುತ್ತದೆ. ಸೊ ಈ ರೀತಿಯಾಗಿ ತಾವು ಇಲ್ಲಿ ರೇಖಾಗಣಿತಾತ್ಮಕ ಸಮಸ್ಯಾ ಚಿತ್ರಗಳನ್ನು ಬಿಡಿಸಬೇಕಾಗ್ತದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ತಮಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಧನ್ಯವಾದಗಳು.